ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ವ್ಯಕ್ತಿ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಲೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿರಬಹುದು. ಬಹುಶಃ ನೀವಿಬ್ಬರು ದೂರ ಆಗಿರಬಹುದು, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗಿರಬಹುದು. ಆ ವ್ಯಕ್ತಿಯ ಭಾವನೆಗಳು ನಿಮ್ಮ ವಿಚಾರವಾಗಿ ಈಗ ಏನಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ, ಫೀಲಿಂಗ್ಸ್ ಏನಾಗಿದೆ, ನಿಮ್ಮ ವಿಚಾರವಾಗಿ ಆ ವ್ಯಕ್ತಿಗೆ ನಿಮ್ಮ ನೆನಪು ಆಗ್ತಾ ಇದೆಯಾ, ನಿಮ್ಮಿಬ್ಬರ ನಡುವೆ ಸಂಬಂಧಗಳು ಬ್ರೇಕಪ್ ಆಗಿರಬಹುದು ಅಥವಾ ದೂರ ಆಗಿರ್ಬೋದು. ಇನ್ನು ಫ್ರೆಂಡ್ ಸರ್ಕಲಲ್ಲಿ ಬಂದಾಗ ಯಾವುದೋ ಒಂದು ಚಿಕ್ಕ ವಿಚಾರದಲ್ಲಿ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಜಗಳಗಳನ್ನು ಆಡಿ ದೂರ ಹೋಗಿರಬಹುದು. ಆ ವ್ಯಕ್ತಿಯ ಫೀಲಿಂಗ್ಸ್ ನಿಮ್ಮ ವಿಚಾರವಾಗಿ ಹೇಗಿದೆ, ಏನಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡನ್ನ ನೀವು ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳಿಕೊಂಡು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಅವರೇನಾದರೂ ನಿಮ್ಮಿಂದ ದೂರ ಆಗಿದರೆ, ಹಸ್ಬೆಂಡ್ ವೈಫ್ ಆಗಿರಬಹುದು, ರಿಲೇಷನ್ಶಿಪ್ಪಲ್ಲಿರ್ಬೋದು, ಲವರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅದು ಯಾರೇ ಆಗಿರ್ಬೋದು, ಅವ್ರಿಗೆ ಈಗ ನಿಮ್ಮ ಮೇಲೆ ಯಾವ ರೀತಿ ಭಾವನೆಗಳ ಬದಲಾವಣೆ ಆಗ್ತಾಯಿದೆ, ಯಾವ ವಿಚಾರವಾಗಿ ನಿಮ್ಮ ನೆನಪಾಗ್ತಾ ಇದೆ, ಅವರೇನಾದರೂ ನಿಮ್ಮನ್ನು ಮಾತಾಡಿಸುವಂತಹ ಸಾಧ್ಯತೆ ಇದೆಯಾ, ಈ ಸಂಬಂಧದಲ್ಲಿ ಏನಾದರೂ ದೊಡ್ಡ ಬಿರುಕು ಭಿನ್ನಾಭಿಪ್ರಾಯಗಳು ನಡೀತಾ ಇದ್ದರೆ ಅದು ಸರಿ ಹೋಗುವಂತಹ ಸಾಧ್ಯತೆಗಳಿದೆಯಾ, ಇಲ್ಲಿ ಏನಾಗ್ತಿದೆ ನಿಮ್ಮಿಬ್ಬರ ನಡುವೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ರಿಸ್ಟಲ್ ಸಜೆಷನ್ಗೂ ಕೂಡ ನೀವು ಮುಂಚಿತವಾಗಿ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟಾಕ್ಸ್ ಆಗಿರ್ಬೋದು ಅಥವಾ ಆ ಟೈಮಲ್ಲಿ ತೋರಿಸಿದಂತಹ ಕ್ರಿಸ್ಟಲ್ಸ್ ಆಗಿರಬಹುದು, ನೀವು ಬೇಗ ಬುಕ್ ಮಾಡಿಕೊಂಡಾಗ ಬೇಗ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಕಾರ್ನೇಲಿಯನ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿಯ ಭಾವನೆಗಳು ಯಾವ ರೀತಿ ನಿಮ್ಮ ವಿಚಾರವಾಗಿ ಬದಲಾಗ್ತಾ ಇದೆ, ಆ ವ್ಯಕ್ತಿಯ ಭಾವನೆಗಳು ಯಾವ ರೀತಿ ಚೇಂಜಸ್ ಇದೆ. ಓಕೆ, ಒಂದಷ್ಟು ಡೀಪ್ ಬ್ರೀತ್ ಮಾಡಿ ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೋಡ್ತಾ ಬನ್ನಿ. ಆ ವ್ಯಕ್ತಿಯ ಎನರ್ಜಿ ಕೂಡ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಓಕೆ, ಅವ್ರು ಯಾವುದೋ ಒಂದು ಸಂತೋಷದ ವಾತಾವರಣದಲ್ಲಿ ಇದ್ದಾರೆ. ಆ ವ್ಯಕ್ತಿಯ ಪ್ರೆಸೆಂಟ್ ಎನರ್ಜಿ ಒಂದಷ್ಟು ಮನೆಯ ವಿಚಾರದಲ್ಲಿ, ಕೆಲವೊಂದು ಸಂಭ್ರಮದ ವಾತಾವರಣದಲ್ಲಿ ಇದ್ದಾರೆ. ಇನ್ನು ನಿಮ್ಮ ವಿಚಾರಕ್ಕೆ ಅಂತ ಬಂದಾಗ ಆ ವ್ಯಕ್ತಿಗೆ ನೀವಾಗಿರ್ಬೋದು, ಆ ವ್ಯಕ್ತಿ ಆಗಿರ್ಬೋದು, ಕೋಪ, ಹಠ, ಸಿಟ್ಟು, ಆ ಜಗಳಗಳನ್ನು ಲ್ಯಾಗ್ ಮಾಡುವಂಥದ್ದು, ಈ ರೀತಿ ಎಲ್ಲ ನಿಮ್ಮಿಬ್ಬರ ನಡುವೆ ಕಾಣಿಸ್ತಾ ಇದೆ ಅಂತಲೇ ಹೇಳಬಹುದು. ಬಟ್ ಇಲ್ಲಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್, ಅವರ ಪರ್ಸ್ನಲ್ ಲೈಫಿಗೆ ಬಹಳಷ್ಟು ಅವರು ಒತ್ತು ಕೊಡ್ತಾ ಇದ್ದಾರೆ. ಹಾಗೆ ಅವರು ಫ್ಯಾಮಿಲಿ ಕಡೆ ಗಮನ, ಅಥವಾ ಮನೆಯಲ್ಲಿ ಅಪ್ಪ ಅಮ್ಮ ಆಗಿರ್ಬೋದು, ಅಥವಾ ಪರ್ಸ್ನಲ್ ಲೈಫ್ ಕಡೆ ಒಂದಷ್ಟು ವೆಕೇಷನ್ಸ್ಗೆ ಹೋಗಿರುವಂಥದ್ದು, ಹೊರಗಡೆ ಸುತ್ತಾಡ್ತಾ ಇರುವಂಥದ್ದು, ಈ ರೀತಿ ಎಲ್ಲನೂ ಕೂಡ ನಡೀತಾ ಇದೆ ಇಲ್ಲಿ. ಇನ್ನು ನಿಮ್ಮ ಎನರ್ಜಿ ಮತ್ತು ಅವರ ಎನರ್ಜಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮಾತಾಡ್ತಾ ಕೋಪಗಳು ಜಾಸ್ತಿ ಆಗ್ತಾ ಇದೆ ನಿಮ್ಮಿಬ್ಬರ ನಡುವೆ, ಹಠ ಜಾಸ್ತಿ ಆಗ್ತಾ ಇದೆ, ಸಿಟ್ಟು ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ ಇಬ್ಬರು ಕೂಡ ಬಹಳಷ್ಟು ಅವರ ವ್ಯಕ್ತಿತ್ವದ ಬಗ್ಗೆ ನೀವು ಹೊಗಳಿದ್ರಿ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ, ನಿಮ್ಮ ದಿನಚರಿಗಳ ಬಗ್ಗೆ ಆ ವ್ಯಕ್ತಿ ಹೊಗಳಿದ್ರು. ಬಟ್ ನಿಮ್ಮಿಬ್ಬರ ನಡುವೆ ಈಗ ಬಹಳಷ್ಟು ಬಿರುಕು ಭಿನ್ನಾಭಿಪ್ರಾಯಗಳು ಬಹಳಷ್ಟು ದೊಡ್ಡದಾಗಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೆಮ್ಮದಿ ಇಲ್ಲದಂತಹ ರೀತಿಯಲ್ಲಿ ಆ ವ್ಯಕ್ತಿಗೆ ಕೆಲವೊಂದು ಸಲ ಆಗ್ತಾ ಇದೆ ಅಂತಲೇ ತೋರಿಸುತ್ತೆ. ಬಹಳಷ್ಟು ವಿಚಾರವಾಗಿ ಯೋಚನೆಗಳು ಪರ್ಸ್ನಲ್ ಲೈಫಲ್ಲಿ ಅವರು ಏನೇ ಆಗಿರಬಹುದು. ಇಲ್ಲಿ ನಿಮ್ಮ ವಿಚಾರ ಅಂತ ಬಂದಾಗ, ನೀವಿಬ್ಬರು ಒಟ್ಟಿಗೆ ಇದ್ದಾಗ ಅಥವಾ ನಿಮ್ಮಿಬ್ಬರು ಒಟ್ಟಿಗೆ ಕಾನ್ವರ್ಸೇಷನ್ ಇದ್ದಾಗ, ಪರಸ್ಪರವಾಗಿ ಮಾತನಾಡೋದಕ್ಕೆ ಹೋದಾಗ ಏನಾದರೂ ಒಂದು ಚಿಕ್ಕ ವಿಚಾರಗಳನ್ನು ದೊಡ್ಡದಾಗಿ ಲ್ಯಾಗ್ ಮಾಡುವಂಥದ್ದು, ಬಹಳಷ್ಟು ಕಿರಿಕಿರಿ ಆಗುವಂಥದ್ದು, ಈ ರೀತಿ ಎಲ್ಲ ಆಗ್ತಾಯಿದೆ. ಅವರು
ಅವರು ನಿಮ್ಮ ಕಣ್ಣಿಗೆ ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಂದರೆ ಏನೋ ಮುಚ್ಚಿಡ್ತಾ ಇದ್ದಾರೆ. ಅವ್ರು ಏನೇ ಮಾಡಿದ್ರು ಅಥವಾ ಅವ್ರ ಕೆಲವೊಂದು ಅವ್ರ ಲೈಫ್ ಹಾಗೇ ಇದೆ. ಆ ಲೈಫು ಈ ಹಿಂದೆನೂ ಹಾಗೇ ಇತ್ತು, ಈಗಲೂ ಕೂಡ ಹಾಗೇ ಇದೆ. ಡೋಂಟ್ ನೋ ಯಾವ ವಿಚಾರದಲ್ಲಿ ಅಂತ ಹೇಳಿ. ಆದರೆ ನಿಮಗೆ ಕೊಡ್ತಿರುವಂತಹ ಒತ್ತು ಅವ್ರು ಕೊಡದೇ ಇದ್ದಾಗ ಅಥವಾ ನಿಮ್ಗೆ ಕೊಡ್ತಿರುವಂತಹ ಪ್ರಿಫರೆನ್ಸಲ್ಲಿ ಏನಾದರೂ ಒಂಚೂರು ಏರುಪೇರಾದಾಗ ನಿಮಗೆ ಅವ್ರ ಬಗ್ಗೆ ಬಹಳಷ್ಟು ನೆಗೆಟಿವ್ ಥಾಟ್ಸ್ಗಳು ಹೊಡೋದಕ್ಕೆ ಶುರುವಾಗುತ್ತೆ. ಎಲ್ಲೋ ನನ್ನ ಕೈಯಿಂದ ತಪ್ಪು ಹೋಗ್ತಾ ಇದ್ದಾರೇನೋ, ಎಲ್ಲೋ ನನ್ನ ಕೈಯಿಂದ ದೂರ ಆಗ್ತಾ ಇದ್ದಾರೇನೋ ಅನ್ನುವಂತಹ ಫೀಲಿಂಗ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಕೆಲವೊಂದು ಸಲ ಸ್ವಾರ್ಥಿ ರೀತಿಯಲ್ಲಿ ನೀವೇ ಯೋಚನೆ ಮಾಡ್ತಿರುವಂಥದ್ದು ಕೂಡ ಇದೆ. ಈಗಲೇ ಮಾಡಬೇಕು, ಈಗಲೇ ಫೋನ್ ಮಾಡಬೇಕು, ಈಗಲೇ ಟೈಮ್ ಕೊಟ್ಬಿಡ್ಬೇಕು. ಯಾವತ್ತೂ ನೋಡಿ ಆ ರೀತಿ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ನೀವು ಅಂದ್ಕೊಂಡಂತಹ ರೀತಿಯಲ್ಲಿ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ನೀವು ಇಟ್ಕೊಳ್ತೀರಿ ಅಲ್ವಾ, ಇಲ್ಲಿ ನೀವು ಕೊರಗುವಂತಹ ಪರಿಸ್ಥಿತಿ ಬರುತ್ತೆ. ಇದೇ ಟೈಮ್ಗೆ ಫೋನ್ ಬರುತ್ತೆ ಅಂತ, ಅಥವಾ ಇದೇ ಟೈಮ್ ಮೆಸೇಜ್ ಬರುತ್ತೆ ಅಂತ, ಅಥವಾ ಇದೇ ಟೈಮ್ಗೆ ಈ ವ್ಯಕ್ತಿ ನನ್ನನ್ನು ಸಿಗ್ತಾರೆ ಅಥವಾ ಸಿಗಲ್ಲ, ಏನೋ ಒಂದು ಹೋಪ್ ಇಟ್ಕೊಂಡ್ಬಿಟ್ಟಿರ್ತೀರಿ. ಆ ಹೋಪ್ದಲ್ಲಿ ಒಂದಷ್ಟು ಏರುಪೇರುಗಳು ಆಗ್ತಾ ಇದ್ದಾಗ ಅದನ್ನು ತಡ್ಕೊಳ್ಳುವಂತಹ ಶಕ್ತಿ ನಿಮಗಿಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಇದೇ ವಿಚಾರವಾಗಿ ಪದೇ ಪದೇ ಆ ವ್ಯಕ್ತಿ ವಿಚಾರವಾಗಿ ಬಹಳಷ್ಟು ಟೆನ್ಷನ್ಸ್ ತೊಗೊಳ್ಳುವಂಥದ್ದು, ಯೋಚನೆಗಳು ಮಾಡುವಂಥದ್ದು, ವಿಪರೀತ ತಲೆ ಕೆಡಿಸ್ಕೊಳ್ಳುವಂಥದ್ದು. ಇಲ್ಲಿ ಆ ನಿದ್ದೆ ಕೂಡ ಸರಿಯಾದ ರೀತಿಯಲ್ಲಿ ನೀವು ಮಾಡ್ತಾ ಇಲ್ಲ, ಆರೋಗ್ಯದ ಕಡೆ ಗಮನನೂ ಕೊಡ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇದೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ಇಲ್ಲಿ ದಿಸ್ ಸ್ಟ್ರೆಸ್ ಫ್ರಮ್ ದಿಸ್ ಈಸ್ ಡ್ರೈನಿಂಗ್ ಮೀ ಅಂತ ಹೇಳಿ ನೋಡಿ. ಅಲ್ಲಿ ಅವ್ರು ಚೆನ್ನಾಗಿರೋದನ್ನು ಕೂಡ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ನಿಮಗೆ. ಅವರ ಪರಿಸ್ಥಿತಿ ಯಾವುದೊಂದು ಸಂದರ್ಭಗಳು ಯಾಕೆ ನಿಮ್ಗೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ನನಗೆ ನೋವು ಕೊಟ್ಟು ಇಷ್ಟು ಚೆನ್ನಾಗಿದ್ದಾರೆ ಅಥವಾ ನನ್ನನ್ನು ಬ್ಲಾಕ್ ಮಾಡಿ ಎಷ್ಟು ಚೆನ್ನಾಗಿದ್ದಾರೆ, ಈ ರೀತಿ ಎಲ್ಲ ಯೋಚನೆ ಮಾಡಿ ಮಾಡಿ ತುಂಬ ಡ್ರೈನ್ ಆಗ್ತಾ ಇದ್ದೀರಿ. ನಿಮ್ಮ ಎನರ್ಜಿ ತುಂಬ ಡ್ರೈನ್ ಆಗ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ತುಂಬ ಅತಿಯಾಗಿ ಯೋಚನೆ ಮಾಡುವಂಥದ್ದು. ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಯೋಚನೆ ಮಾಡಿ. ಹೌದು, ಈ ವ್ಯಕ್ತಿ ನಿಮ್ಮ ಕಣ್ಣಿಗೆ ಸ್ವಾರ್ಥಿ ರೀತಿಯೇ ಕಾಣಿಸ್ತಾ ಇದ್ದಾರೆ. ಅಂದರೆ ನಾನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಆದರೆ ಇವರು ಆರಾಮಾಗೇ ಇದ್ದಾರೆ. ಇವ್ರಿಗೆ ಯಾವುದೇ ಥರ ತಲೆ ಟೆನ್ಷನ್ಸ್ಗಳಿಲ್ಲ, ಅವ್ರು ಆರಾಮಾಗಿದ್ದಾರೆ. ಈ ವ್ಯಕ್ತಿ ನೋಡಿ ಯಾವ ರೀತಿ ಅಂತ ಹೇಳಿದ್ರೆ, ಅವ್ರು ಹೇಗಿದ್ದಾರೆ ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನನಗೆ ನಿನ್ನ ಅವಶ್ಯಕತೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇರ್ತಾರೆ. ನೀವೇನಾದರೂ ಸ್ವಲ್ಪ ಕ್ವಶನ್ಸ್ ಮಾಡಿದ್ರೆ ಅಥವಾ ಆ ಕ್ವಶನ್ಸ್ಗಳಿಗೆಲ್ಲ ಸರಿಯಾದ ಉತ್ತರಗಳನ್ನಂತೂ ಕೊಡೋಲ್ಲ. ಇಲ್ಲಿ ಔಟ್ಕಮ್ ಬಂದು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರಿಗೆ ಫಸ್ಟು ಪ್ರಿಫರೆನ್ಸ್ ಆಗಿರ್ಬೋದು, ಅವರ ಕೆಲಸ, ಅವರ ಜವಾಬ್ದಾರಿ, ಅವರ ಮನೆಯ ವಾತಾವರಣಗಳು ಕೆಡಿಸದೇ ಇರುವಂತಹ ಒಂದು ರಿಲೇಷನ್ಶಿಪ್, ಹಾಗೆ ಅವರ ನೆಮ್ಮದಿ ಹಾಳು ಮಾಡದೇ ಇರುವಂತಹ ಜಾಗದಲ್ಲಿ ಆ ವ್ಯಕ್ತಿ ಇರ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಕೆಲವೊಂದು ಸಲ ಆ ವ್ಯಕ್ತಿಗೆ ನೀವು ಇರುವಂತಹ ರೀತಿ ಅಥವಾ ನೀವು ಮಾತನಾಡುವಂತಹ ರೀತಿ ತುಂಬ ಸಿಟ್ಟಿಗೆ ಒಳಗೆ ಮಾಡ್ತಾ ಇದೆ. ಹಾಗೆ ಹೇಗೆ ಅಂತ ಹೇಳಿದ್ರೆ, ನೀವು ಕಾಂಟ್ಯಾಕ್ಟ್ ಮಾಡಿದ್ರೂ ಕೂಡ ಏನೋ ಒಂದು ಕೆಲಸ ಇದೆ ಅಥವಾ ಏನೋ ಒಂದು ಹೇಳಿ ನಿಮ್ಮಿಂದ ತಪ್ಪಿಸ್ಕೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ. ಬಟ್ ಈ ವ್ಯಕ್ತಿ ಎಷ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಷ್ಟು ಕೂಡ ನೀವು ಸ್ಟ್ರೆಸ್ಗೊಳಗಾಗ್ತಾ ಇದ್ದೀರಿ, ತುಂಬ ಟೆನ್ಷನ್ಸ್ಗೊಳಗಾಗ್ತಾ ಇದ್ದೀರಿ. ಎಷ್ಟು ಫೀಲಿಂಗ್ಸೇ ಇಲ್ದಿರುವಂತಹ ವ್ಯಕ್ತಿ ಜೊತೆಗೆ ನಾನು ಇದ್ದೀನಿ ಅನ್ನುವಂತಹ ಕೆಲವೊಂದು ಭಾವನೆಗಳು ನಿಮ್ಮ ವಿಚಾರದಲ್ಲಿ ಮೂಡಿದೆ. ಹಾಗೆ ಈ ವ್ಯಕ್ತಿಯ ಮೈಂಡ್ ಮೆಸೇಜ್ ಏನು ಕೊಡ್ತಾ ಇದೆ ಆರಕಲ್, ನಿಮ್ಮಿಬ್ಬರ ಪ್ರೀತಿಯ ಮೆಸೇಜ್: ಅನ್ಸ್ಯಾಟಿಸ್ಫೈಡ್, ಐ ವಾಸ್ ನಾಟ್ ಹ್ಯಾಪಿ ದಿ ವೇ ಥಿಂಕ್ ವರ್ ಗೋಯಿಂಗ್ ಅಂತ ಹೇಳಿ. ಇಲ್ಲಿ ನಮ್ಮ ಯೋಚನೆಗಳಾಗಿರಲಿ, ನಿಮ್ಮಿಬ್ಬರ ಯೋಚನೆಗಳಾಗಿರಲಿ, ನಿಮ್ಮಿಬ್ಬರ ಭಾವನೆಗಳಾಗಿರಲಿ, ಅದು ಯಾವುದು ಕೂಡ ನಿಮ್ಮಿಬ್ಬರಿಗೂ ನೆಮ್ಮದಿ ಕೊಡ್ತಾ ಇಲ್ಲ, ಸಂತೋಷನೂ ಕೊಡ್ತಾ ಇಲ್ಲ. ಈ ಸಂಬಂಧದಲ್ಲಿ ಅದೇ ರೀತಿ ನಡೀತಾ ಇದೆ. ಸಂತೋಷನೇ ತುಂಬ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದೆ ಇಲ್ಲಿ. ನನಗೆ ಏನೋ ಈ ನೀನು ಕೇಳ್ತಿರುವಂತಹ ಪ್ರಶ್ನೆ ಆಗಿರ್ಬೋದು, ನೀನು ಇರುವಂತಹ ರೀತಿ ಆಗಿರ್ಬೋದು, ಅಥವಾ ನೀನು ಕೇಳುವಂಥ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲದೆ ನನಗೆ ಈ ಸಂಬಂಧದಲ್ಲಿ ನನಗೇನೋ ಖುಷಿನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆ ವ್ಯಕ್ತಿಯ ಭಾವನೆಗಳಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಾನು ಮತ್ತೊಂದು ಕಾರ್ಡ್ ರೀಡಿಂಗ್ನ ತೆಗಿತಾ ಇದ್ದೀನಿ. ಹ್ಯಾವಂಟ್ ಗಿವ್ ಅಪ್ ಆನ್ ಅಸ್ ಎಟ್ ಅಂತ ಹೇಳಿ. ಹೋಪ್ ಇಟ್ಕೊಳ್ಳಿ ಈ ವ್ಯಕ್ತಿ ವಿಚಾರವಾಗಿ, ಬಟ್ ಆದರೆ ಆ ವ್ಯಕ್ತಿ ಹೀಗೇ ಇರಬೇಕು ಅಥವಾ ಹೀಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂತಹ ತುಂಬ ಹೋಪ್ಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಬಟ್ ಸದ್ಯಕ್ಕಂತೂ ಇದೇನೋ ಕಟ್ ಆಫ್ ಆಗುವಂಥದ್ದು ಅಥವಾ ಸದ್ಯಕ್ಕೆ ಈ ವ್ಯಕ್ತಿ ಕಾಂಟ್ಯಾಕ್ಟ್ ಇಲ್ದಂಗೆ ಹೋಗಿದ್ದಾರೆ ಮತ್ತು ಬರೋದೇ ಇಲ್ಲ ಅನ್ನುವಂಥದ್ದು, ಆ ರೀತಿ ಯಾವುದು ನೋಡ್ತಾ ಇಲ್ಲ. ಬಟ್ ಆದರೆ ಇಲ್ಲಿ ನೆಮ್ಮದಿ ಇಲ್ಲ, ನಿಮ್ಮಿಬ್ಬರ ಸಂಬಂಧದಲ್ಲಿ ನೆಮ್ಮದಿ ಇಲ್ಲದೆ ಇರುವಂತಹ ರೀತಿ. ಅವ್ರಿಗೂ ಕೂಡ ಈ ಸಂಬಂಧದಲ್ಲಿ ನಿಮ್ಮ ಜೊತೆ ಮಾತನಾಡ್ತಾ ಇರೋದ್ರಲ್ಲಿ ಅವ್ರಿಗೂ ನೆಮ್ಮದಿ ಇಲ್ಲದೆ ಇರುವಂತಹ ರೀತಿ ಇರೋದಕ್ಕೆ ಫಸ್ಟು ನನ್ನ ಲೈಫು, ನನ್ನ ಮನೆ, ನಾನು, ಇದರಿಂದ ಈ ಸಂಬಂಧದಿಂದ ಎಲ್ಲಿ ಏನು ಡ್ಯಾಮೇಜ್ ಆಗಿಬಿಡುತ್ತೋ ಅನ್ನುವಂತಹ ಭಯ ಇಲ್ಲಿ ಕಾಡ್ತಾ ಇದೆ ಆ ವ್ಯಕ್ತಿಗೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲೊಂದು ಕಾರ್ಡ್ ಪಾಪಪ್ ಆಗಿದೆ.
ದಿ ಹೈ ಪ್ರಿಸ್ಟಸ್ ಬರ್ತಿದೆ. ನಿಮ್ಮಿಬ್ಬರ ಸಂಬಂಧನ ಸರಿಪಡಿಸ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ದೇವಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ದೇವಿಯ ಆರಾಧನೆ ಮಾಡುವಂಥದ್ದು, ದೇವಿ ಹತ್ರ ಪ್ರಾರ್ಥನೆಗಳನ್ನ ಮಾಡ್ಕೊಳ್ಳುವಂಥ, ಸುಮಾರು ದೇವಿಯರ ಹತ್ರ ಹೋಗಿ ಏನೇನೋ ಎಲ್ಲ ಹರಕೆಗಳನ್ನ ಹೊತ್ಕೊಂಡು ಬಂದಬೇಡಿ. ಯಾವುದಾದ್ರೂ ಕ್ಷುದ್ರ ದೇವತೆ ಅಂದರೆ ದುರ್ಗಾದೇವಿ, ಮಾರಿಕಾಂಬಾ, ಚಾಮುಂಡೇಶ್ವರಿ, ಚೌಡೇಶ್ವರಿ, ಈ ರೀತಿ ದೇವಿ ಹತ್ರ ಹೋಗಿ ಕೆಲವೊಂದಷ್ಟು ಸಂಕಲ್ಪಗಳನ್ನು ಅಥವಾ ಕೆಲವೊಂದು ವಿಚಾರನ ಹಾಕಿ ಬರುವಂಥದ್ದು, ದೇವಿಯನ್ನು ಆರಾಧನೆ ಮಾಡುವಂಥದ್ದು ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಸಂಬಂಧಗಳೇನಾದರೂ ಕಟ್ಟಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ರೀಕನೆಕ್ಟ್ ಆಗೋದಕ್ಕೆ, ರಿಲೇಷನ್ಶಿಪ್ನ ರೀಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಆಗಿರುತ್ತೆ. ಇದೊಂದು ಅದ್ಭುತವಾದಂತಹ ಬ್ರೇಸ್ಲೆಟ್. ನಿಮ್ಮ ಮತ್ತು ನಿಮ್ಮ ಪರ್ಸನ್ ಯಾರ ಹೆಸರು ಕೊಡ್ತೀರಿ, ನಿಮ್ಮಿಬ್ಬರ ಹೆಸರಲ್ಲಿ ಹೀಲಿಂಗ್ ಆದಾಗ ಮತ್ತೆ ಆ ಸಂಬಂಧಗಳು ರೀಕನೆಕ್ಟ್ ಆಗೋದಕ್ಕೆ ಬರುತ್ತೆ. ಇದು ಯಾರಿಗೆಲ್ಲ ಬೇಕು ಅವರು ಬೇಗ ವಾಟ್ಸಪ್ ಮುಖಾಂತರ ಆಗಿರ್ಬೋದು, ಫೋನ್ ಕಾಲ್ ಮುಖಾಂತರ ಆಗಿರ್ಬೋದು ಬೈ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿಯ ಹೆಸರನ್ನ ಕೊಟ್ಟು ಹೀಲಿಂಗ್ಸ್ ಎನರ್ಜೈಸ್ ಮಾಡಿಸ್ಕೊಳ್ಳಿ. ಓಕೆ, ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ಆ ವ್ಯಕ್ತಿಯ ಭಾವನೆಗಳೇನು, ನಿಮ್ಮಿಂದ ಆ ವ್ಯಕ್ತಿ ದೂರ ಆಗಿದ್ರೆ ಆ ವ್ಯಕ್ತಿಯ ಭಾವನೆಗಳು ಕೂಡ ನಿಮ್ಮ ರೀತಿಯೇ ಇರುತ್ತಾ, ಆ ವ್ಯಕ್ತಿ ನಿಮ್ಮ ವಿಚಾರವಾಗಿ ಏನು ಯೋಚನೆಗಳನ್ನು ಮಾಡ್ತಾ ಇದ್ದಾರೆ, ನಿಮ್ಮಿಬ್ಬರ ನಡುವೆ ಸಂಬಂಧ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು. ಓಕೆ, ಸ್ಟ್ರಾಂಗ್ಲಿ ಇಲ್ಲಿ ನೋಡಿ, ನಿಮ್ಮಿಬ್ಬರ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ತುಂಬಾ ಕೆಟ್ಟದಾಗಿದೆ. ಕೆಲವೊಂದು ನಿಮ್ಮಿಬ್ಬರ ಸಂಬಂಧ ಇದಾದಮೇಲೆ ಗಂಡ ಹೆಂಡತಿ ವಿಚಾರವಾಗಿ ಏನಾದರೂ ನೋಡ್ತಾ ಇದ್ದರೆ ಅಫೇರ್ಸ್ಗಳು ಕೂಡ ಇದೆ. ಬೇರೆ ಯಾರೋ ವ್ಯಕ್ತಿಗಳ ಎಂಟ್ರಿ ಆಗಿರೋದು ಅಥವಾ ಯಾವುದೋ ಒಂದು ಅಟ್ರಾಕ್ಷನ್ಗೆ ನಿಮ್ಮ ಪರ್ಸನ್ ಒಳಗಾಗಿರುವಂಥದ್ದು ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಮೂರನೇ ವ್ಯಕ್ತಿ ಏನು ಮಾಡ್ತಿದ್ದಾರೆ ಅಂದರೆ ನಿಮ್ಮ ಜೊತೆ ಅವರು ಹೊಂದಾಗದೇ ಇರುವ ರೀತಿಯಲ್ಲಿ ಒಂದಷ್ಟು ನಿಮ್ಮಿಬ್ಬರನ್ನು ದೂರ ಮಾಡ್ತಾ ಇರುವಂಥದ್ದು, ಅಥವಾ ನಿಮ್ಮ ಪರ್ಸನ್ಗೆ ಅಟ್ರ್ಯಾಕ್ಟ್ ಮಾಡುವಂತಹ ರೀತಿಯಲ್ಲಿ ಕೆಲವೊಂದಷ್ಟು ಲೈಫಲ್ಲಿ ಫಿಸಿಕಲಿ ಅಟ್ರಾಕ್ಷನ್ ಕೂಡ ಆಗಿರುವಂಥದ್ದು ಕೂಡ ಇದೆ. ಇಲ್ಲಿ ಫೋನ್ ಕಾಲ್ಸ್ ಆಗಿರ್ಬೋದು, ಅವ್ರನ್ನ ಭೇಟಿ ಆಗ್ತಾ ಇರುವಂಥದ್ದಾಗಿರ್ಬೋದು, ಇದೆಲ್ಲ ನಿಮ್ಮಿಬ್ಬರ ನಡುವೆ ಅಂತರಗಳನ್ನು ತರ್ತಾ ಇದೆ. ಗಮನಗಳು ನಿಮ್ಮ ಹತ್ರ ಬರದೇ ಇರುವಂತಹ ರೀತಿಯಲ್ಲಿ ಒಂದಷ್ಟು ನಾನು ನೋಡ್ತಾ ಇದ್ದೀನಿ. ದಯವಿಟ್ಟು ಈ ರೀಡಿಂಗ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ರಿಲೇಷನ್ಶಿಪ್ನ ಗಂಡ ಹೆಂಡತಿ ಏನಾದರೂ ದೂರ ಆಗಿದರೆ ಅಥವಾ ಒಂದು ಒಳ್ಳೆಯ ರಿಲೇಷನ್ಶಿಪ್, ಒಂದು ಒಳ್ಳೆಯ ಬಾಂಡಿಂಗ್ಸ್ ಇರುವಂತಹ ಸಂಬಂಧ ಯಾವುದೋ ಒಂದು ಮೂರನೇ ವ್ಯಕ್ತಿಯಿಂದ ದೂರ ಆಗ್ತಿದೆ ಅನ್ನೋದಾದರೆ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ನ ಧರಿಸಿ, ನಿಮ್ಮ ಮತ್ತು ನಿಮ್ಮ ಪರ್ಸನ್ನ ಹೆಸರನ್ನ ಕೊಟ್ಟು ಹೀಲಿಂಗ್ ಮಾಡಿಸ್ಕೊಂಡು ಆ ಕ್ರಿಸ್ಟಲ್ನ ಧರಿಸಿ. ಇಲ್ಲಿ ನಾನು ಸುಮಾರಷ್ಟು ಜನರ ಲೈಫಲ್ಲಿ ನೀವಿಬ್ಬರು ಮತ್ತೆ ಮರಳಿ ಸರಿ ಹೋಗದೇ ಇರುವಂತಹ ರೀತಿಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಗಳಾಗಿರುವಂಥದ್ದು, ಯಾವುದೋ ಒಂದು ದೇವರ ಹತ್ರ ಹೋಗಿ ಬೇಡ್ಕೊಳ್ತಾ ಇರುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿದೆ. ಅದ್ಭುತವಾದಂತಹ ಬದಲಾವಣೆ ಅಂದರೆ ತುಂಬ ಸುಂದರವಾದಂತಹ ಸಂಬಂಧ ಇದು. ನೀವು ಅಷ್ಟೇ ಬಹಳಷ್ಟು ದೇವಿಯನ್ನು ಆರಾಧಕರಾಗಿರಬಹುದು ಅಥವಾ ನಿಮ್ಮ ಏನಿದೆ ಗ್ರಾಮ ದೇವತೆ ಆಗಿರ್ಬೋದು, ಇದಕ್ಕೆಲ್ಲ ಬಹಳಷ್ಟು ಪ್ರಾರ್ಥನೆ ಮಾಡ್ಕೊಳ್ತಾ ಇರುವಂಥವ್ರಾಗಿರ್ಬೋದು. ಹಾಗೆ ನೀವು ಬಹಳಷ್ಟು ಅದ್ಭುತವಾದಂತಹ ವ್ಯಕ್ತಿ. ನಿಮ್ಮಂಥ ವ್ಯಕ್ತಿಯನ್ನು ಕಳ್ಕೊಳ್ತಾ ಇರೋದು ಇವರು ಮೂರ್ಖರು ಅಂತಲೇ ನಾನು ಹೇಳ್ಬೋದು. ಏಕೆ ಅಂತ ಹೇಳಿದ್ರೆ, ಒಂದು ಎಲ್ಲ ತಿಳುವಳಿಕೆ ಇರುವಂಥವ್ರು ಅಥವಾ ಈ ಸಂಬಂಧನ ಯಾವ ರೀತಿ ಇಟ್ಕೊಳ್ಬೇಕು ಅಂತ ಹೇಳಿ ಇರುವಂಥವ್ರು, ತುಂಬ ಸೂಕ್ಷ್ಮ ಮನಸ್ಸಿನವರು. ಹಾಗೆ ನಿಮಗೆ ಒಂದು ಸ್ವಲ್ಪ ಪ್ರೀತಿ ಕೊಟ್ಟರು ಕೂಡ ಅಂಥವ್ರನ್ನ ದೇವರ ರೀತಿಯಲ್ಲಿ ನೀವು ಟ್ರೀಟ್ ಮಾಡುವಂಥವ್ರು. ಬಹಳಷ್ಟು ಅದ್ಭುತವಾದಂತಹ ವ್ಯಕ್ತಿ ನಿಮ್ಮ ಜೊತೆಗೆ ಇದ್ದಷ್ಟು ಕೂಡ ಆ ವ್ಯಕ್ತಿಯ ಸಮೃದ್ಧಿ ಹೆಚ್ಚುತ್ತಿತ್ತೇನೋ. ಇಲ್ಲಿ ನಿಮ್ಮಿಬ್ಬರ ಸಂಬಂಧಕ್ಕೆ ಒಂದು ಕೆಟ್ಟ ನೆರಳು ಬಿದ್ದುಬಿಟ್ಟಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಅವರ ವಿಚಾರ ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವಾಗಲೂ ಆ ಫಿಸಿಕಲ್ ಅಟ್ರಾಕ್ಷನ್ಗೆ ಹೋಗುವಂಥದ್ದು ಅಥವಾ ಯಾವಾಗಲೂ ಆ ಮೂರನೇ ಸಂಬಂಧದ ಜೊತೆಗೆ ಅವರ ಟೈಮ್ ಕಳೀತಾ ಇರುವಂಥದ್ದು ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಕೆಲವು ಸಲ ಕಷ್ಟಪಡ್ತಾ ಇದ್ದಾರೆ, ಅಂದರೆ ಹಣಕಾಸಿನ ವಿಚಾರವಾಗಿ ಕಷ್ಟಪಡ್ತಾ ಇದ್ದಾರೆ. ಬಟ್ ಹಣಕಾಸು ಕೂಡ ಈ ಥರ್ಡ್ ಪಾರ್ಟಿ ಇವರ ದುಡಿಮೆ, ಹಾಗೆ ಇವರ ಮುಂದಿನ ಜೀವನ ಗೋಲ್ ಅಥವಾ ಇರುವಂತಹ ಸ್ಟೈಲ್, ಇದೆಲ್ಲನೂ ಕೂಡ ಮೂರನೇ ವ್ಯಕ್ತಿಗೆ ಕಣ್ಣು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅಥವಾ ಇವರಿಂದ ಏನೋ ಆಗ್ಬಿಡ್ಬೋದು, ಅಥವಾ ಇವರು ಇರುವಂತಹ ರೀತಿ ಕಣ್ಣು ಕುಕ್ಕುವಂತಹ ರೀತಿಯಾಗಿರೋದ್ರಿಂದ ಸೊ ಈ ವ್ಯಕ್ತಿ ಒಂದಷ್ಟು ದೂರ ಹೋಗ್ತಾ ಇದ್ದಾರೆ. ಈ ವ್ಯಕ್ತಿಯನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಆ ವ್ಯಕ್ತಿಗೆ ಏನೆಲ್ಲ ಥರ್ಡ್ ಪಾರ್ಟಿ ಏನೆಲ್ಲ ಮಾಡಬೇಕು ಎಲ್ಲನೂ ಮಾಡ್ತಿದ್ದಾರೆ. ಸೊ ಇಲ್ಲಿ ನೀವಿಬ್ಬರು ಒಂದಾಗೋದಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ಮೇಜರಾಗಿ ನಾನು ನೋಡ್ತಾ ಇರೋದು ನಿಮ್ಮಿಬ್ಬರು ಒಂದಾಗದೇ ಇರುವಂತಹ ರೀತಿಯಲ್ಲಿ ಈ ಯಾರೋ ಒಂದು
ಒಂದು ನೆಗೆಟಿವ್ ಪರ್ಸನ್ ಒಂದು ಬಲವಾಗಿ ಏನಾದರೂ ಒಂದು ರಿಚುವಲ್ಸ್ಗಳನ್ನ ಮಾಡಿರುವಂಥದ್ದು, ತಂತ್ರ ಪ್ರಯೋಗಗಳನ್ನ ಮಾಡಿರುವಂಥದ್ದು ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಬಹಳಷ್ಟು ಅವಕಾಶಗಳು ಈ ವ್ಯಕ್ತಿ ವಿಚಾರದಲ್ಲಿದೆ ನೋಡಿ. ಅವರು ಈ ಥರ ತಪ್ಪು ಮಾಡ್ತಾ ಇರೋದ್ರಿಂದ ಫ್ಯೂಚರಲ್ಲಿ ಗೋಲ್ನ ರೀಚ್ ಮಾಡೋದು ಕಷ್ಟ ಆಗ್ತಾ ಇದೆ. ಹಣನ ಬೇರೆ ಕಡೆ ಪೋಲ್ ಮಾಡ್ಕೊಳ್ತಾ ಇರುವಂಥದ್ದು, ಅಥವಾ ದಿನಗಳನ್ನು ಟೈಮ್ ವೇಸ್ಟ್ ಮಾಡ್ತಾ ಇರುವಂಥದ್ದು, ಯಾವ ರೀತಿ ಕೆಲಸ ಮಾಡೋದ್ರಲ್ಲಿ ಈ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ, ಹಾಗೆ ಒಳ್ಳೆಯ ಮನಸ್ಥಿತಿ ಇರುವಂತಹ ವ್ಯಕ್ತಿ ನಿಮ್ಮ ಪರ್ಸನ್. ಬಟ್ ಆದರೆ ಎಷ್ಟು ಈಗ ಈ ಥರ ತಪ್ಪುಗಳಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಏನು ಕಷ್ಟನ ಅನುಭವಿಸ್ತಾ ಇದ್ದಾರೆ ಅಂತಲೇ ಇಲ್ಲಿ ತೋರಿಸುತ್ತೆ. ಹಾಗೆ ಬಹಳಷ್ಟು ಪ್ರೆಷರ್ಸ್ ಕೂಡ ಈ ವ್ಯಕ್ತಿಗೆ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ನಿಮ್ಮಿಬ್ಬರ ಜೊತೆಗೆ ನೀವಿಬ್ಬರು ಮತ್ತೆ ಮಾತಾಡಿದಾಗ ಆಗಿರ್ಬೋದು, ಅಥವಾ ಮಾತಾಡ್ತಾ ಇರಬಹುದು, ಬರೀ ಜಗಳಗಳು, ಕಿರಿಕಿರಿಗಳು, ಒಂದು ದಿನ ಚೆನ್ನಾಗಿದ್ದರೆ ಇನ್ನೊಂದು ದಿನ ಚೆನ್ನಾಗಿರೋದಕ್ಕೆ ಆಗ್ತಾ ಇಲ್ಲ ನಿಮ್ಮಿಬ್ಬರ ಸಂಬಂಧದಲ್ಲಿ. ಓಕೆ, ನೀವು ಎಷ್ಟೇ ಸಹನೆಯಿಂದ ಅಥವಾ ನೀವು ಎಷ್ಟೇ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಹೋದ್ರೂ ಕೂಡ ಈ ವ್ಯಕ್ತಿ, ನಾನು ಹೇಳಿದ್ನಲ್ಲ ಇಲ್ಲಿ ಮೇಜರಾಗಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದ್ರಿಂದ ಆ ವ್ಯಕ್ತಿಗೆ ಅಷ್ಟು ಕಂಟ್ರೋಲ್ನಲ್ಲಿ ತೊಗೊಳೋದಕ್ಕಾಗ್ತಾ ಇಲ್ಲ. ದಯವಿಟ್ಟು ಇಂಥವ್ರು ಏನಾದರೂ ರೀಡಿಂಗ್ನ ನೋಡ್ತಾ ಇದ್ದಾರೆ, ಸುಲೇಮಾನಿ ಹಕೀಕ್ ಅಂತ ಹೇಳಿ ಬ್ರೇಸ್ಲೆಟ್ ಇದೆ. ಇದನ್ನು ನಿಮ್ಮ ಪರ್ಸನ್ಗೆ ದಯವಿಟ್ಟು ಹಾಕ್ಸೋದಾದರೆ ಹಾಕ್ಸ್ಬೋದು, ಅಥವಾ ನೀವಾದರೂ ಹಾಕ್ಕೊಳ್ಬೋದು, ಒಂದಷ್ಟು ಕಂಟ್ರೋಲ್ಗೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಿಮ್ಮಿಬ್ಬರ ನಡುವೆ ಎಷ್ಟೇ ಏನು ಸಂಬಂಧನ ಸರಿ ಮಾಡ್ಕೊಳ್ಳೋದಕ್ಕೆ ಹೋದರೂ ಏನಾದರೂ ಒಂದು ಕಿರಿಕಿರಿ ಬರುವಂಥದ್ದಾಗಿರುತ್ತೆ, ಅಥವಾ ನೀವು ಎಷ್ಟೇ ಬೆಂಡಾದರೂ ಕೂಡ ನಿಮ್ಮಲ್ಲೇನಾದರೂ ಒಂದು ಮಿಸ್ಟೇಕ್ಸ್ಗಳನ್ನ ಹುಡ್ಕೋದು, ಜಗಳಗಳ ಆಗುವಂಥದ್ದು. ಇಲ್ಲಿ ಕೆಲವ್ರಿಗೆ ನಿಮಗೆಲ್ಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವರ ಏನು ವರ್ತನೆಗಳು, ಅಥವಾ ಅವರು ಇರುವಂತಹ ರೀತಿ, ಅಥವಾ ಅವರ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಏನಿದೆಯಲ್ಲ ಅದೆಲ್ಲ ಗೊತ್ತಾದಾಗ ನೀವು ಪ್ರಶ್ನೆಗಳನ್ನು ಮಾಡಿದಾಗ ಈ ವ್ಯಕ್ತಿ ತಪ್ಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ಈ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ಒಂದು ರೀತಿಯಲ್ಲಿ ನಿಮ್ಮ ಪರ್ಸನ್ಗೆ ಡಿಫಿಕಲ್ಟ್ ಸಿಚುವೇಶನ್ಸ್ ಅಂತಲೇ ಹೇಳ್ಬೋದು. ಒಂದಷ್ಟು ನಿಮಗೆ ಅವಾಯ್ಡ್ ಮಾಡುವಂಥದ್ದು, ನಿಮ್ಮಿಂದ ದೂರ ಹೋಗುವಂಥದ್ದು, ನಿಮಗೆ ಸತ್ಯ ಹೇಳದೇ ಇರುವಂಥದ್ದು. ಇಲ್ಲಿ ಯಾವ ಆಪ್ಷನ್ನ ಚೂಸ್ ಮಾಡಬೇಕು, ಯಾವ ಆಪ್ಷನ್ನ ಬಿಡಬೇಕು ಅನ್ನುವಂಥದ್ದು ಬಹಳಷ್ಟು ಕಷ್ಟ ಆಗ್ತಾ ಇದೆ. ಒಂದು ರೀತಿ ಡೆಡ್ ಲಾಕ್ ಅಂತಲೇ ಆಗಿದ್ದಾರೆ ಈ ವ್ಯಕ್ತಿ. ಬೇರೆಯ ವ್ಯಾಮೋಹಕ್ಕೆ ಅಥವಾ ಬೇರೆಯ ಸಂಬಂಧಗಳಿಗೆ, ಬೇರೆಯ ಮಾತುಗಳಿಗೆ ಈ ವ್ಯಕ್ತಿ ಏನಾಗಿದ್ದಾರೆ, ಒಂದಷ್ಟು ಡೆಡ್ ಲಾಕ್ ಆಗಿದ್ದಾರೆ ಅಂತಲೇ ತೋರಿಸ್ತಾ ಇದೆ. ಒಂದಷ್ಟು ಕಷ್ಟ ಆಗ್ತಿದೆ, ಡಿಫಿಕಲ್ಟ್ ಆಗ್ತಿದೆ ಅವ್ರಿಗೆ ನಿಮ್ಮ ಜೊತೆ ಬರುವಂಥದ್ದಕ್ಕೋ, ಅಥವಾ ನಿಮ್ಮ ಜೊತೆ ಒಂದು ಸ್ಟೆಪ್ ಮುಂದೆ ಇಡೋದಕ್ಕೂ ಕೂಡ ಈ ವ್ಯಕ್ತಿಗೆ ಬಹಳಷ್ಟು ಪ್ರಾಬ್ಲಮ್ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಹಾಗೆ ತೊಂದರೆ ಅನ್ನೋದಕ್ಕಿಂತ ಕಷ್ಟ ಆಗ್ತಾ ಇದೆ, ಯಾರು ನಂಬಬೇಕು, ಯಾರು ನಂಬಾರ್ದು, ಹಾಗೆ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ಗಳನ್ನೂ ಹ್ಯಾಂಡಲ್ ಮಾಡಬೇಕು. ಹಾಗೆ ಒತ್ತು ಕೊಡ್ತಾ ಇರೋದು ಜಾಸ್ತಿ ಥರ್ಡ್ ಪಾರ್ಟಿಗೆ ಅಂತಲೇ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಐ ಫೀಲ್ ಪೇನ್ ಫ್ರಮ್ ದಿ ಡ್ಯಾಮೇಜ್ ಐ ಹ್ಯಾವ್ ಕಾಸ್ಡ್, ಅಂದರೆ ನನಗೆ ಫೀಲ್ ಆಗ್ತಾ ಇದೆ, ನನಗೆ ಗೊತ್ತು ನೀನು ಅಳ್ತಾ ಇರುವಂಥದ್ದು, ಅಥವಾ ನಿನಗೆ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು, ಪ್ರತಿದಿನ ನೀನು ಕೊರಗ್ತಾ ಇರುವಂಥದ್ದು ನನಗೆ ಫೀಲ್ ಆಗ್ತಾ ಇದೆ. ಓಕೆ, ನಾನು ಎಷ್ಟು ಡ್ಯಾಮೇಜ್ ಮಾಡಿದ್ದೀನಿ ನಮ್ಮಿಬ್ಬರ ಸಂಬಂಧನ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಅನ್ನುವಂತಹ ಗಿಲ್ಟ್ ಇದೆ ಈ ವ್ಯಕ್ತಿಗೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ನಾನು ಮತ್ತೊಂದು ಕಾರಣ ತೆಗಿತಾ ಇದ್ದೀನಿ, ದಿ ಲೆಸನ್ ಐ ಲರ್ನ್ ಫ್ರಮ್ ಅಸ್ ವಿಲ್ ನೆವರ್ ಬಿ ಫರ್ಗಾಟನ್. ನಾನು ಒಂದು ಪಾಠನ ಕಲ್ತಿದ್ದೀನಿ ಇಲ್ಲಿ. ಸೋಲ್ ಕಾಂಟ್ರಾಕ್ಟ್ ಅಂದರೆ ಕೆಲವ್ರ ಲೈಫಲ್ಲಿ ಮದುವೆ ಆಗಿರಬಹುದು, ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ, ಯಾವುದೋ ಒಂದು ಅದ್ಭುತವಾದಂತಹ ಸಂದರ್ಭದಲ್ಲಿ ನೀವಿಬ್ಬರು ಒಂದಾಗಿರ್ಬೋದು. ಸೊ ಆ ಸಂಬಂಧನ ಬಿಟ್ಟು ಹೋಗೋದಕ್ಕೆ ಆಗ್ತಾ ಇಲ್ಲ. ಓಕೆ, ನಾವು ಒಂದು ಪಾಠ ಇದಂತೂ ಕಲ್ತ್ಬಿಟ್ಟಿದ್ದೀರಿ. ಯಾಕೆಂತ ಹೇಳಿದ್ರೆ ನೀವು ದೂರ ಹೋದ್ರೂ ಈ ವ್ಯಕ್ತಿ ವಾಪಸ್ ಬರ್ತಾರೆ, ಅಥವಾ ಈ ವ್ಯಕ್ತಿ ವಾಪಸ್ ಬಂದಾಗ ಈ ವ್ಯಕ್ತಿ ಬೇಡ ಅಂದ್ಕೊಂಡು ಹೋದಾಗ ಮತ್ತೆ ಸರಿಪಡಿಸ್ಕೋಬೇಕು ಅನ್ನುವಂತಹ ಮನಸ್ಥಿತಿನೂ ಕೂಡ ನಿಮಗಿದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ದೂರ ಆಗೋದಕ್ಕೂ ಆಗ್ತಾಯಿಲ್ಲ. ಯಾವುದೋ ಒಂದು ಕಾಂಟ್ರಾಕ್ಟ್ ಕೂಡ, ನಮ್ಮಿಬ್ಬರು ಸೋಲ್ ಕಾಂಟ್ರಾಕ್ಟ್ ಕೂಡ ಇದೆ, ಯಾವುದೋ ಒಂದು ಋಣಾನುಬಂಧ ಇನ್ನೂ ಮುರಿದಿಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದು ಮೆಸೇಜ್ ನಿಮಗೆ ತೋರಿಸ್ತಾ ಇದೆ. ಇಲ್ಲಿ ಅವರ್ ಲವ್ ಈಸ್ ಆಲ್ವೇಸ್ ದೇರ್ ಡಿಸ್ಪ್ಯೂಟ್ ದಿ ಡಿಸ್ಟೆನ್ಸ್ ಅಂತ ಹೇಳಿ ನೀವು ಇಲ್ಲಿ ನೋಡಿ, ನೀವು ಇವ್ರ ಜೊತೆಗಿದ್ದಾಗ ಈ ವ್ಯಕ್ತಿ ಥರ್ಡ್ ಪಾರ್ಟಿ ವಿಚಾರವಾಗಿ ಯೋಚನೆ ಮಾಡ್ತಾರೆ. ಥರ್ಡ್ ಪಾರ್ಟಿ ಹತ್ರ ಹೋಗಿ ನೀವು ದೂರ ಆದಾಗ ನಿಮ್ಮ ಬಗ್ಗೆ ಗೌರವ ಕೊಡುವಂಥದ್ದು, ನಿಮ್ಮ ಬಗ್ಗೆ ಕಾಳಜಿ ಕೊಡುವಂಥದ್ದು, ಅವ್ರು ಏನೇ ಹೇಳಿಕೊಟ್ರೂ ಕೂಡ ನಿಮ್ಮ ಬಗ್ಗೆ ಒಂದಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನು ಇಟ್ಕೊಂಡಿರುವಂಥದ್ದು ಕೂಡ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತಲೇ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ, ಬಟ್ ಆದರೆ ನೀವು ಒಂದಾಗಿ ಇರೋದಕ್ಕೂ ಕೂಡ ಇಲ್ಲಿ ಆಗ್ತಾ ಇಲ್ಲ.
ಆ ರೀತಿ ಇಲ್ಲಿ ಯಾವುದೋ ಒಂದಿದೆ, ದಯವಿಟ್ಟು ಯಾವುದಾದ್ರೂ ಒಂದು ಒಳ್ಳೆಯ ದೇವಿ ದೇವಸ್ಥಾನಕ್ಕೋ ಅಥವಾ ನಿಮ್ಮನ್ನು ನೀವು ಇದು ಮಾಡ್ಕೊಳ್ಳಿ. ಇಲ್ಲಿ ಅಗೇನ್ ಎಂಪ್ರೆಸ್ ಕಾರ್ಡ್ ಬಂದಿದೆ. ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿದೆ. ಇಲ್ಲಿ ಮೇಜರ್ ಕಾರ್ಡ್ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ಯಾವುದೋ ಒಂದು ಅದ್ಭುತವಾದಂಥ, ಯಾಕೆಂದರೆ ಬಹಳಷ್ಟು ತುಂಬ ತಾಳ್ಮೆ ವ್ಯಕ್ತಿ ನೀವು. ಇಲ್ಲಿ ಎಲ್ಲ ನಡೀತಾ ಇರೋದು ಬಹಳಷ್ಟು ಕುಗ್ಗಿದಿರಿ, ಕೊರಗಿದಿರಿ, ಹತ್ತಿದಿರಿ ಎಲ್ಲ ಇದೆ. ಅದೇ ರೀತಿ ನೀವು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ದೇವಿಯ ಪ್ರಾರ್ಥನೆ ಮಾಡುವಂಥದ್ದು, ದೇವಿಯ ಆರಾಧನೆ ಮಾಡುವಂಥದ್ದು. ನೋಡಿ, ಯಾಕೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಅಂತ ಹೇಳ್ತಿದ್ದೀನಿ ಅಂದರೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಆ ಟೈಮಲ್ಲಿ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಏನೇ ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಸರಿ ಹೋಗುತ್ತೆ. ನಿಮ್ಮ ಸಂಬಂಧಗಳನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋದಾದರೆ ದಯವಿಟ್ಟು ಯಾವುದಾದ್ರೂ ಒಂದು ದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಥವಾ ಎದ್ದು ಬೆಳಗಿನ ಜಾವ ಎದ್ದು ನೀವು ಮೆಡಿಟೇಷನ್ ಮಾಡುವಂಥದ್ದು ಅಥವಾ ಅಫರ್ಮೇಷನ್ಸ್ಗಳನ್ನ ಕಳಿಸುವಂಥದ್ದು ಮಾಡಿ. ಯಾರಿಗೆಲ್ಲ ಸಂಬಂಧನ ರೀಕನೆಕ್ಟ್ ಮಾಡ್ಕೊಳ್ಬೇಕು, ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ನ ಧರಿಸ್ಕೊಳ್ಳಿ, ನಿಮ್ಮ ಪರ್ಸನ್ ಹೆಸರು ಮತ್ತು ನಿಮ್ಮ ಹೆಸರಲ್ಲಿ ಹೀಲ್ ಮಾಡಿಸ್ಕೊಂಡು. ಓಕೆ, ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ.